Hi, hello, namaskara. Welcome back. Welcome to Num Diploma channel. So, dear students, DCT application date extend ಆಗಿದೆ. ಸೊ ಮೇ 3rd ಓಪನ್ ಮಾಡಿದ್ರು, ಮೇ 15th ಲಾಸ್ಟ್ ಡೇಟ್ ಇತ್ತು. ಮೇ 15th ಗೆ ರಿಜಿಸ್ಟ್ರೇಷನ್ ಕ್ಲೋಸ್ ಅಂತ ಬರ್ತಾ ಇತ್ತು. ಸೊ ಇವಾಗ ಎಕ್ಸ್ಟೆಂಡ್ ಮಾಡ್ತಾರ ಸರ್ ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ದೀರಾ. ಎಸ್ ಕೆ ಕಡೆಯಿಂದ ನೋಟಿಫಿಕೇಶನ್ ಬಂದಿದೆ. ಇನ್ನ ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವ್ರಿಗೆ ಎಕ್ಸ್ಟೆನ್ಷನ್ ಸಿಕ್ಕಿದೆ. ಸೊ ಕೆ ಕಡೆಯಿಂದ ನೋಟಿಫಿಕೇಶನ್ ಬಂದಿದೆ. ಸೊ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ರಿಜಿಸ್ಟ್ರೇಷನ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂದ್ರೆ ನೆಕ್ಸ್ಟ್ ಕ್ವಶನ್ ಬರೋದು ನಿಮಗೆ, ಸರ್ ಎಕ್ಸಾಮ್ ಯಾವಾಗ, ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಅದಕ್ಕಿಂತ ಮುಂಚೆ ND ಅಕಾಡೆಮಿ ಕಡೆಯಿಂದ DCT 2024 ಗೆ ಶಾರ್ಟ್ ಟರ್ಮ್ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡೈಲಿ ಕ್ಲಾಸಸ್ ನಡೀತಾ ಇದೆ, ಬೆಳಗ್ಗೆ ಸಾಯಂಕಾಲ ಲೈವ್ ಕೋಚಿಂಗ್ ನಡೀತಾ ಇದೆ. ಸೊ ನೀವು ಲೈವ್ ಕೋಚಿಂಗ್ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದ್ರೆ ರೈಟ್ ನೋ ಯು ಕ್ಯಾನ್ ಜಾಯ್ನ್ ವಿತ್ ಡಿಸ್ಕೌಂಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಪರ್ಸನಲ್ ಗೈಡೆನ್ಸ್ ಬೇಕು ಸರ್, ನಮ್ಮ ಕೋಚಿಂಗ್ ಏನ್ ಬೇಡ ಅಂತಂದ್ರೆ ಅದಕ್ಕೂ ಡಿಸ್ಕೌಂಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಜಾಯ್ನ್ ಆಗ್ಬೋದು. ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸಪೋರ್ಟ್ ಇರುತ್ತೆ. ಇಲ್ಲ ಬೇಡ ಸರ್ ಕೋಚಿಂಗ್ ಬೇಡ, ನಾನು ಮೊದಲೇ ಮನೆಯಲ್ಲೇ ಓದ್ಕೊಂತೀನಿ, ನಾನು ಸೆಲ್ಫ್ ಲರ್ನಿಂಗ್ ವಿಡಿಯೋ ಸಿಗುತ್ತಾ, ರೆಕಾರ್ಡ್ ಕ್ಲಾಸ್ ವಿಡಿಯೋ ಸಿಗುತ್ತಾ, ಟೆಸ್ಟ್ ಸಿಗುತ್ತಾ ಅಂತಂದ್ರೆ ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಡಿಸ್ಕೌಂಟ್ ಪ್ರೈಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ಪಿಂಗ್ ಮಾಡಿ. ತುಂಬಾ ಜನ ಫ್ರೆಂಡ್ಸ್ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಕೇಳಿ ND ಅಕಾಡೆಮಿ ಕೋಚಿಂಗ್ ಏನಿದೆ, ಎಕ್ಸಾಕ್ಟ್ಲಿ ಯಾವ ತರ ನಡೀತಾ ಇದೆ ಅಂತ ಅವರೇ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಓಕೆ, ಸೊ DCT ಆನ್ಲೈನ್ ಅಪ್ಲಿಕೇಶನ್, ಇಂಜಿನಿಯರಿಂಗ್ ಹೋಗೋದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಡೇಟು ಮೇ 3rd ಓಪನ್ ಮಾಡಿದ್ರು, ಮೇ 15th ಕ್ಲೋಸ್ ಮಾಡಿದ್ರು. ಸೊ ಇವತ್ತು ಬಂದು 17th, ನಾಳೆ 18th. ಓಕೆ, ಸೊ ಮತ್ತೆ ರಿಜಿಸ್ಟ್ರೇಷನ್ ಯಾರು ಮಾಡ್ಕೊಂಡಿಲ್ಲ ಅವ್ರಿಗೆ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ KE ಅವರು. ಆನ್ ದ ರಿಕ್ವೆಸ್ಟ್ ಆಫ್ ಸ್ಟೂಡೆಂಟ್ಸ್, ಡೇಟ್ ಈಸ್ ಎಕ್ಸ್ಟೆಂಡೆಡ್ ಟು ರಿಜಿಸ್ಟರ್ ಫಾರ್ DCT 2024 to become eligible for admission to second year or third semester engineering courses. Okay, ಸೊ ಇನ್ನ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅವ್ರು ರಿಜಿಸ್ಟರ್ ಮಾಡ್ಕೊಬೇಕು. ದ ಎಲಿಜಿಬಲ್ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಟಿಲ್ ನೌ, ಇಲ್ಲಿವರೆಗೂ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಮಿಸ್ ಆಗಿದ್ದಾರೆ, ಗೊತ್ತಿಲ್ಲದ ಇನ್ಫಾರ್ಮೇಶನ್ ಆಗಿದ್ದಾರೆ, ಇನ್ಫಾರ್ಮೇಶನ್ ಗೊತ್ತಿದ್ದಾರೆ, ಮಿಸ್ ಆಗಿದ್ದಾರೆ. ಸೊ ಅವ್ರು ಏನಿದ್ರು ನಾನು ಹೇಳೋದು ಅದನ್ನೇ, ಒಂದು ನನ್ನ ಗ್ರೂಪ್ ಬಂದು ಜಾಯ್ನ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಸ್ಟೆಪ್ ಬೈ ಸ್ಟೆಪ್ ಸಿಗ್ತಾ ಹೋಗುತ್ತೆ. ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ, ಅಟ್ಲೀಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಗ್ರೂಪ್ ಅಲ್ಲಿ ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ, ಮಿಸ್ ಆಗಲ್ಲ. Can register or apply through online from 11 AM on 25/24. ಇವತ್ತು ಬಂದು 17th, ಅವ್ರು ಹೇಳ್ತಾ ಇರೋದು 20th ಓಪನ್ ಆಗುತ್ತೆ 11 ಗಂಟೆಗೆ. 20th ಓಪನ್ ಆದ್ರೆ 23rd ತನಕ ಇರುತ್ತೆ, ಅಂದ್ರೆ 3 days ಟೈಮ್ ಇರುತ್ತೆ ರಿಜಿಸ್ಟರ್ ಮಾಡ್ಕೊಳೋದಕ್ಕೆ. ಆಮೇಲೆ ಫೀಸ್ ಪೇ ಮಾಡೋದಕ್ಕೆ 24th ವರೆಗೂ ಟೈಮ್ ಇರುತ್ತೆ, ಒನ್ ಡೇ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಸೊ ಇದು ಬಂದು ಅಪ್ಲಿಕೇಶನ್ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅವ್ರಿಗೆ ಮಾತ್ರ. ಇವಾಗ ನೆಕ್ಸ್ಟ್ ಕ್ವಶನ್ ಬರೋದು ನಿಮಗೆ, ಸರ್ ಇವಾಗ ನಾನು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಮತ್ತೆ ಅವತ್ತು 24th ಪೇ ಮಾಡ್ಬೋದಾ ಅಂದ್ರೆ ಖಂಡಿತ ಆಗಲ್ಲ. ಯಾಕಂದ್ರೆ ಒಂದ್ಸಲ ನೀವು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಯಾವುದೇ ಡೇಟ್ ಆಗಲ್ಲ ಆಪ್ಷನ್. ಸೊ ಇವಾಗ ನಾಳೆ ಲಾಸ್ಟ್ ಡೇಟ್ ಇದೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ. ಯಾರು ಮೇ 3rd ಓಪನ್ ಆಗಿ 15th ಒಳಗಡೆ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮೇ 18th ಲಾಸ್ಟ್ ಡೇಟ್ ಇದೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ. ಸೊ ಫೀಸ್ ಪೇಮೆಂಟ್ ಮಾಡ್ಬಿಡಿ. ಫೀಸ್ ಪೇಮೆಂಟ್ ಅಲ್ಲಿ ಸುಮಾರು ಇಶ್ಯೂಸ್ ಆಗ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ. ಸಿಸ್ಟಮ್ ಅಲ್ಲಿ ಮಾಡಿ, ಮೊಬೈಲ್ ಅಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇದೀನಿ. ಮೊಬೈಲ್ ಮಾಡ್ಕೊಂತೀರಾ ಪೇಮೆಂಟ್ ಇಶ್ಯೂ ಆಗುತ್ತೆ, ನಾನೇನು ಮಾಡೋಕ್ಕಾಗಲ್ಲ. ಸೊ ಮೇ 18th ಒಳಗೆ ಮುಗಿಸ್ಕೊಂಡ್ಬಿಡಿ, ನಿಮಗೆ ಎಕ್ಸ್ಟೆನ್ಷನ್ ಸಿಗಲ್ಲ. ಓಕೆ, ಸೊ ಯಾರ್ಯಾರು 20th ಆನ್ವರ್ಡ್ಸ್ ರಿಜಿಸ್ಟರ್ ಮಾಡ್ಕೊಂತೀರಾ ಫ್ರೆಶ್ ಆಗಿ, ಅವ್ರಿಗೆ 23rd ವರೆಗೂ ರಿಜಿಸ್ಟ್ರೇಷನ್ ಓಪನ್ ಇರುತ್ತೆ. 23rd ಮಿಡ್ ನೈಟ್ ಆದ್ಮೇಲೆ ಓಪನ್ ಇರಲ್ಲ, ಕ್ಲೋಸ್ ಆಗೋಗುತ್ತೆ. ಆಮೇಲೆ 24th ಒಳಗೆ ಪೇಮೆಂಟ್ ಮಾಡಬಹುದು. ಸೊ ನೋಡಿ ಇಲ್ಲಿ DCT 2024 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಬರುತ್ತೆ, ಇಲ್ಲಿ ಪ್ರೊಸೀಡ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ನ್ಯೂಸ್ ಅಂತ ಕ್ಲಿಕ್ ಮಾಡಿದ್ರೆ ಈಗ ಸದ್ಯಕ್ಕೆ ನೋಡಿ ಈ ತರ ಬರ್ತಾ ಇದೆ, ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಕ್ಲೋಸ್ ಅಂತ ಬರ್ತಾ ಇದೆ. ಸೊ ಇದು 20th ಓಪನ್ ಆಗುತ್ತೆ ನಿಮಗೆ. ಸೊ ಯಾರ್ಯಾರು ಲಾಗಿನ್ ಮಾಡ್ಕೊಂಡಿದ್ರೆ ಆಲ್ರೆಡಿ ರಿಜಿಸ್ಟರ್ ಯೂಸ್ ಇದೆ ಅವ್ರು ಲಾಗಿನ್ ಮಾಡ್ಕೊಬಹುದು, ಲಾಗಿನ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಬಿಡಿ. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್. ಸೊ ಇದೇ ಅಪ್ಡೇಟ್ ಕೊಡಕ್ ಬಂದಿರೋದು. ಸೊ ಇದೆಲ್ಲ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬರೋ ಕ್ವಶನ್ ಏನು ಅಂತಂದ್ರೆ, ಸರ್ ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗತ್ತಾ ಅಂತ. ಸೊ ಒಂದೊಂದು ಹೇಳಕ್ ಇಷ್ಟಪಡ್ತೀನಿ, ಮೇ ಬಿ June 9th ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ಸ್ವಲ್ಪ ಡಿಲೇ ಆಗ್ತಾ ಇದೆ, ಇಷ್ಟೊತ್ತಾಗಲ್ಲ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಸೊ ಪ್ರಾಬಲಿ ಪೋಸ್ಟ್ಪೋನ್ ಆಗಬಹುದು. ಎಷ್ಟೊತ್ತಾಗ ಆಗ್ಬೋದು ಅಂದ್ರೆ 1 week ಆಗ್ಬೋದು, 2 weeks ಆಗ್ಬೋದು, ಅಥವಾ 1 month ಆಗ್ಬೋದು, ಗೊತ್ತಿಲ್ಲ. ಸೊ ವಿಲ್ ವೇಟ್ ಫಾರ್ ದ ನೋಟಿಫಿಕೇಶನ್. ಬಟ್ ಯಾವ್ದಕ್ಕೂ June 9th ಗೆ ರೆಡಿ ಆಗಿರ್ರಿ. ಪ್ರಾಬಲಿ June 9th ಆಗಲ್ಲ. ಸೊ 1 week ಟೈಮ್ ಸಿಗುತ್ತೆ, 1 week ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇದೆ. ಸೊ 1 week ರಿಲ್ಯಾಕ್ಸೇಷನ್ ಸಿಗ್ಬೋದು ನಿಮಗೆ. ಸೊ ಯಾವ್ದನ್ನ ಆಗ್ಲಿ ಅವ್ರು ಯಾವಾಗನ ಮಾಡ್ಕೊಳ್ಳಿ, ಡೇ ಅಂಡ್ ನೈಟ್ ಸ್ಟ್ರಗಲ್ ಮಾಡಿ ಓದ್ತಾ ಇರಿ. ಓಕೆ, ಸೊ ದಿಸ್ ಇಸ್ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ವಿಡಿಯೋ ಶೇರ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಪ್ಡೇಟ್ಸ್ ಮಿಸ್ ಆಗಬಾರ್ದು ಅಂತಂದ್ರೆ ವಾಟ್ಸ್ಆಪ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಮತ್ತೆ ND ಅಕಾಡೆಮಿದು ವಾಟ್ಸ್ಆಪ್ ಗ್ರೂಪ್ ಇದೆ. ಎಲ್ಲ ಲಿಂಕು ಕೆಲವು ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಜಾಯ್ನ್ ಆಗಿ. ಓಕೆ, ಸೊ ಕೋಚಿಂಗ್ ಬೇಕು ಅಂದ್ರೆ, ಅಥವಾ ಪರ್ಸನಲ್ ಗೈಡೆನ್ಸ್ ಬೇಕು ಅಂದ್ರೆ, ಅಥವಾ ರೆಕಾರ್ಡೆಡ್ ಕ್ಲಾಸ್ ಬೇಕು ಅಂದ್ರೆ ದಯಮಾಡಿ ನನಗೆ ಪಿಂಗ್ ಮಾಡೋದು ಮರಿಬೇಡಿ. ಪಿಂಗ್ ಅಂದ್ರೆ ವಾಟ್ಸ್ಆಪ್ ಮಾಡಿ ಅಂತ. ಸೊ ಕಾಣಿಸಿರೋ ನಂಬರ್ಗೆ ಪಿಂಗ್ ಮಾಡಿ ಅಥವಾ ಕಾಲ್ ಮಾಡಿ. ಫೈನಲಿ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಬಿ ಹ್ಯಾಪಿ, ರಿಜಿಸ್ಟರ್ ವಿತೌಟ್ ಐ ಮಿಸ್. ಮತ್ತೆ ನೆಕ್ಸ್ಟ್ ಚಾನ್ಸ್ ಮೋಸ್ಟ್ಲಿ ಸಿಗಲ್ಲ ನಿಮಗೆ. ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಥ್ಯಾಂಕ್ಸ್ ಫಾರ್ ವಾಚಿಂಗ್.